ಸರ್ಕಾರಕ್ಕೆ ಬಡವರಿಗೆ ಹಕ್ಕುಪತ್ರ ನೀಡಲು ಆಗ್ತಿಲ್ಲ. ಅಕ್ರಮವಾಗಿ ಮನೆ ಕಟ್ಟಿಕೊಂಡಂಥವರಿಗೆ ಮನೆ ಕೊಡ್ತಿದೆ. ಈ ಆರೋಪ ಕೇಳಿ ಬರ್ತಾನೆ ಇದೆ. ಸರ್ಕಾರ ಬಡವರಿಗೆ ಹಕ್ಕುಪತ್ರಗಳನ್ನು ಕೊಡಲ್ಲ. ಅಕ್ರಮವಾಗಿ ಯಾರು ಬಂದಿರ್ತಾರೋ, ಯಾರು ಮನೆ ಕಟ್ಕೊಂಡಿರ್ತಾರೋ ಅಂಥವರಿಗೆ ಕೊಡ್ತಿದೆ. ಸರ್ಕಾರದ ವಿರುದ್ಧ ಶಾಸಕ SN ಚನ್ನಬಸಪ್ಪ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬಡವರ ಶಾಪಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗುರಿಯಾಗಿದೆ. ವಲಸಿಗರೆಲ್ಲ ಸರ್ಕಾರದ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಸುಮ್ಮನಿದೆ, ನಿವೇಶನ ಪತ್ರಗಳನ್ನು ಕೊಡ್ತಿದೆ. ಅಕ್ರಮ ವಲಸಿಗರಿಗೆ ಕಟ್ಟಿಕೊಟ್ಟಿರುವಂತಹ ಮನೆ ಕೊಡಲು ಸರ್ಕಾರ ಆದೇಶ ಮಾಡಿದೆ. ವಲಸಿಗರಿಗೆ ಒಂದು ನ್ಯಾಯ, ನಮ್ಮವರಿಗೆ ಒಂದು ನ್ಯಾಯ, ಕನ್ನಡಿಗರಿಗೆ ನ್ಯಾಯ ಇಲ್ಲ. ಶಿವಮೊಗ್ಗದಲ್ಲಿ 824 ಜನಕ್ಕೆ ಇನ್ನೂ ನಾವು ಹಕ್ಕುಪತ್ರ ಕೊಟ್ಟಿಲ್ಲ. ಗೋವಿಂದಪುರದ G+2 ಮನೆಗಳಿಗೆ 10 ಕೋಟಿ ಕೊಟ್ಟಿಲ್ಲ. ಬಡವರು ಕಟ್ಟಿಕೊಂಡ ಮನೆಗಳಿಗೆ ಹಕ್ಕುಪತ್ರ ಕೊಡಬೇಕು. ಹುತ್ತದಲ್ಲಿ ಹಾವು ಬಂದು ಸೇರಿಕೊಳ್ಳೋ ಕೆಲಸ ಇದು ಅಂತ ಕಿಡಿಕಾರಿದ್ದಾರೆ. ನಮ್ಮವರಿಗೊಂದು ನ್ಯಾಯ, ಅವರಿಗೊಂದು ನ್ಯಾಯ. ವಲಸಿಗರಿಗೆ ಮಾತ್ರ ಮನೆ ಕೊಡ್ತೀರಾ? ಮನೆ ಕಟ್ಕೊಂಡವರಿಗೆ, ವಲಸಿಗರಿಗೆ, ಅದರಲ್ಲೂ ಅಕ್ರಮವಾಗಿ ಬಂದಂತಹ ವಲಸಿಗರಿಗೆ ನಿವೇಶನ ಪತ್ರಗಳನ್ನು ಕೊಡ್ತೀರಾ? ಯಾಕೆ ಈ ಧೋರಣೆ ಅನ್ನೋ ಅಂಥದ್ದು? ಸರ್ಕಾರ ಬಡವರಿಗೆ ಯಾಕೆ ಹಕ್ಕುಪತ್ರ ಕೊಡಲ್ಲ? ಹಂಗಾರೆ ಅಕ್ರಮವಾಗಿ ಯಾರೋ ಮನೆ ಕಟ್ಕೊಂಡ್ ಬಿಡ್ತಾರೆ, ವಲಸಿಗರು ಬಂದು ಮನೆ ಕೊಟ್ಟಿರ್ತಾರೆ, ಅಂಥವ್ರಿಗೆಲ್ಲ ನೀವು ಹಕ್ಕುಪತ್ರಗಳನ್ನ ವಿತರಣೆ ಮಾಡ್ತೀರಾ ಅಂತ ಸರ್ಕಾರದ ವಿರುದ್ಧ SN ಚನ್ನಬಸಪ್ಪ ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಬಡವರ ಶಾಪಕ್ಕೆ ಮತ್ತೆ ಕಾಂಗ್ರೆಸ್ ಗುರಿಯಾಗ್ತಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ವಲಸಿಗರೆಲ್ಲ ಸರ್ಕಾರದ ಜಾಗದಲ್ಲಿ ಮನೆ ಕಟ್ಕೊಳ್ತಿದ್ದಾರೆ. ನಿನ್ನೆ ಕೂಡ ಇಂಥ ಆರೋಪಗಳು ವಿರೋಧ ಪಕ್ಷದ ನಾಯಕರಿಂದ ಕೇಳಿ ಬಂದು ಮಲತಾಯಿ ಧೋರಣೆಯನ್ನ ಮಾಡ್ತಿದ್ದಾರೆ. ವಲಸಿಗರಿಗೆ ಮಾತ್ರ ಮನೆ ಕೊಡ್ತಾರೆ, ಕನ್ನಡಿಗರಿಗೆ ಇಲ್ಲಿ ಬೆಲೆನೇ ಇಲ್ವಾ? ಕನ್ನಡಿಗರು ಎಲ್ಲಿ ಹೋಗ್ಬೇಕು? ಹಂಗಾರೆ ಸಾಕಷ್ಟು ಕನ್ನಡಿಗರು ಕೂಡ ಅರ್ಜಿಯನ್ನ ಹಾಕಿದ್ದಾರೆ. ಅವರಿಗೆ ಯಾಕೆ ನೀವು ನಿವೇಶನಗಳನ್ನ ಹಂಚಿಲ್ಲ? ಅವರಿಗೆ ಯಾಕೆ ಹಕ್ಕುಪತ್ರಗಳನ್ನ ಇನ್ನೂ ವಿತರಣೆ ಮಾಡಿಲ್ಲ? ಇದು ವೋಟ್ ಬ್ಯಾಂಕ್ ರಾಜಕಾರಣ. ನೀವು ಅವ್ರನ್ನ ಓಲೈಸ್ಕೊಳ್ಳೋದಕ್ಕೆ ಅವರಿಗೆ ಹಕ್ಕುಪತ್ರಗಳನ್ನು ಕೊಡ್ತೀರಾ? ವಲಸಿಗರು ಎಲ್ಲಿಂದನೋ ಬಂದಿರ್ತಾರೆ, ಅವರ ಓಟ್ಗಳು ನಿಮಗೆ ಬೇಕು, ಅದಕ್ಕೆ ನೀವು ಹಕ್ಕುಪತ್ರಗಳನ್ನ ಕೊಡ್ತೀರಾ? ಕನ್ನಡಿಗರಿಗೆ ಇಲ್ಲಿ ಮೋಸ ಆಗ್ತಿದೆ, ಕನ್ನಡಿಗರಿಗೆ ಇಲ್ಲಿ ದ್ರೋಹ ಆಗ್ತಿದೆ ಅನ್ನುವಂಥ ಆರೋಪಗಳು ನಿನ್ನೆಯಿಂದಲೂ ಕೂಡ ವಿರೋಧ ಪಕ್ಷದ ನಾಯಕರಿಂದ ಕೇಳಿ ಬರ್ತಾನೆ ಇದೆ. ಇವತ್ತು ಕೂಡ ಚನ್ನಬಸಪ್ಪನವರು ಆರೋಪವನ್ನ ಮಾಡಿರುವಂಥದ್ದು. ಸೊ ಇಲ್ಲಿ ಯಾರು 25, 30, 40 ವರ್ಷಗಳಿಂದ ಜೀವನ ಮಾಡ್ತಾ ಇದ್ದಾರೆ, ಅವರಿಗೊಂದು ಕಾನೂನು. ದಿಢೀರನ್ನಂಗೆ ಅಕ್ರಮವಾಗಿ ಯಾರು ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅವರಿಗೊಂದು ಕಾನೂನು. ವಿಚಿತ್ರವಾದಂತ ಸರ್ಕಾರದ ಒಂದು ಆದೇಶ ಇದು. ಕೋಗಿಲೊಲ್ಲ ಜಾಗ ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀವಿ, ಗೊತ್ತಿದೆ, ನೀವೆಲ್ಲ ಅದೊಂದು ಸುದ್ದಿನೂ ಕೂಡ ಮಾಡಿದ್ದೀವಿ. ಸರ್ವೆ ನಂಬರ್ 99 ಸರ್ಕಾರಿ ಗೋಮಾಳದೊಳಗಡೆ ಕಟ್ಕೊಂಡ್ರು. 21, 22 ಒಳಗಡೆ ಏನೂ ಇರಲಿಲ್ಲ, ಶುರು ಮಾಡಿಕೊಟ್ರು. ಇವತ್ತು 25 ಅದನ್ನು ಒಡೆದಾಕಿದ್ಮೇಲೆ ಗಲಾಟೆ ಶುರು ಆಯಿತು. ಗಲಾಟೆ ಆದಂಥ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಕೇರಳದ ಇನ್ಫ್ಲೂಯೆನ್ಸ್ ಇದ್ರ ಕಡೆ ಬಂತು. ನೋಡಿ ಹೇಗಿದೆ ನಮ್ದು ಕಾನೂನುಗಳ ತೊಡಕುಗಳೆಲ್ಲ ಹೇಗೆ ಬಗೆಹರಿಸ್ಕೊಳ್ತಾರೆ ಅಂತ. 40-50 ವರ್ಷಗಳಿಂದ ಯಾರ್ಯಾರು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೂ ನಾವು ಹಕ್ಕುಪತ್ರ ಕೊಡೋಕ್ಕಾಗ್ತಿಲ್ಲ. ಅಧಿಕೃತವಾಗಿ ಯಾರ್ಯಾರು ಹಣ ಕಟ್ಟಿದ್ದಾರೆ ಅವರುಗಳಿಗೆ ಇನ್ನೂ ಬೇಕಾಗಿರೋಂಥ ವ್ಯವಸ್ಥಿತವಾದಂಥ ಫೆಸಿಲಿಟೀಸ್ ಕೊಡೋಕ್ಕಾಗ್ತಾ ಇಲ್ಲ. ಹತ್ತತ್ರ 20ರಿಂದ 22 ಕೋಟಿ ಹಣವನ್ನು ಖರ್ಚು ಮಾಡಿ ಆ ಕೋಗಿಲು ಲೇಔಟ್ನಲ್ಲಿ ಯಾರು ಧ್ವಂಸ ಆಗಿದ್ರು, ಮನೆಗಳು ಹೊಡೆದಾಕಿದ್ರು, ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಅಂತೇಳಿ ಅವರಿಗೆ ಕಟ್ಟಿರೋ ಮನೆ ಕೊಡಬೇಕು ಅಂತ ಆದೇಶ ಮಾಡ್ತಾರೆ. ಬೇರೆ ಕಡೆಗೆ ರಿಹಾಬಿಲಿಟೇಷನ್ ಕಟ್ಕೊಳ್ಳೋದಲ್ಲ, ಎಲ್ಲ ಕಟ್ಟಿದ್ರು. ಅರ್ಜಿಗಳನ್ನು ಕರೆದಿದ್ವಿ ನಾವು. ಅರ್ಜಿ ಕೊಟ್ಟವರಿಗೆ, ಅರ್ಜಿ ಕರೆದವರಿಗೆ ಯಾರು ಅರ್ಜಿ ಹಾಕಿದ್ರು ಅವರಿಗಿನ್ನೂ ಕೊಡಲಿಲ್ಲ ನಾವು. ಆದರೆ ಯಾರು ಮೊನ್ನೆ ಧ್ವಂಸಕ್ಕೆ ಒಳಗಾದ್ರು ಅವರಷ್ಟು ಮನೆಗಳಿಗೆ ಅಲ್ಲಿಗೆ 11,20,000 ರೂಪಾಯಿ ಒಂದೊಂದು ಮನೆಯಲ್ಲಿ, ಆ ಮನೆಗಳನ್ನು ಇಮಿಡಿಯೇಟ್ ಆಗಿ ಅವ್ರಿಗೆ ಕೊಡುವಂಥ ಪ್ರಕ್ರಿಯೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಕಾನೂನಿನ ವ್ಯವಸ್ಥೆ ಏನಾಗಾದ್ರೆ? ಶಿವಮೊಗ್ಗದ ಉದಾಹರಣೆ ಕೊಡೋದಾದ್ರೆ 884 ಜನಕ್ಕೆ ಇನ್ನೂ ನಾವು ಹಕ್ಕುಪತ್ರ ಕೊಡಕ್ ಆಗ್ತಾನೆ ಇಲ್ಲ. ಏನ್ ಕಾರಣ ಹೇಳ್ತಾ ಇದೀವಿ? ಅದು ಕಟ್ಟೆ ಅಂತಿದೆ, ಕೊಡಕ್ ಬರಲ್ಲ. ಗುಡ್ಡು ತೋಪು ಅಂತಿದೆ, ಕೊಡಕ್ ಬರಲ್ಲ. 8 ವರ್ಷದಿಂದ ಇದು ಹೇಳ್ತಾ ಇರೋದು. ನಾವು 8 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ, ಇದಕ್ಕೆ ನ್ಯಾಯ ಸಿಗೋದೇ ಇಲ್ಲ. ಸೊ ಇಲ್ಲಿ ಯಾರು 25, 30, 40 ವರ್ಷಗಳಿಂದ ಜೀವನ ಮಾಡ್ತಾರೆ